ಎಲ್ಲರಿಗೂ ನಮಸ್ಕಾರ ರೀ. ನಮ್ ಕಡೆ ಬದ್ನಿಕಾಯಿ ಎಣ್ಗಾಯಿ ಎಲ್ಲಾರ್ದು ಮನ್ಯಾಗ ಮಾಡೇ ಮಾಡ್ತಾರು. ಆದ್ರೆ ಎಲ್ಲಾರ್ದು ಮನ್ಯಾಗ ಮಾಡೋ ರೀತಿ ಬ್ಯಾರೆ ಬ್ಯಾರೆ ಇರ್ತೈತಿ. ಇವತ್ತ ನಮ್ ಮನ್ಯಾಗ ನಾವು ಬದ್ನಿಕಾಯಿ ಎಣ್ಗಾಯಿ ಮಾಡೋ ರೀತಿನ ನಾನ್ ತೋರ್ಸಾಕತ್ತೀನಿ. ಮೊದ್ಲ ಒಂದ್ ಸಣ್ಣ ಕಟೋರಿ ಅಷ್ಟ ಶೇಂಗಾ ನಾನ ಹುರ್ಕೊಳಕತ್ತೀನಿ. ಶೇಂಗಾ ಹುರ್ದು ಅಂದ್ರ ತುರ್ದಿಟ್ಕೊಂಡಂತ ಒಣ ಕೊಬ್ಬರಿ ಹಾಕೊಂಡ ಹುರ್ಕೋಬೇಕು. 2 ಚಮಚದಷ್ಟ ಬಿಳಿ ಎಳ್ಳ, 1 ಚಮಚ ಗುರೆಳ್ಳ ಮತ್ತ್ ಸ್ವಲ್ಪ ಅಗಸಿ ಹಾಕೊಂಡ ಅವನು ಚಲೋತ್ತಗೆ ಹುರ್ಕೋಬೇಕು. ಇವು ಚಲೋತ್ತಗೆ ಹುರ್ದು ಅಂದ್ರ ಇವ್ನೊಂದ್ ಪ್ಲೇಟ್‌ನಾಗ್ ತೆಗ್ದಿಟ್ಕೋಬೇಕ್ರಿ. ಅವು ತಣ್ಣಗಾಗ್ಬೇಕು. ಅದ ಪ್ಯಾನ್‌ಗ 1 ಚಮಚ ಎಣ್ಣಿ ಹಾಕಿ 2 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ ಹುರ್ಕೋಬೇಕು. ಉಳ್ಳಾಗಡ್ಡಿದು ಸ್ವಲ್ಪ ಕಲರ್ ಚೇಂಜ್ ಆಯ್ತಂದ್ರ ಬೆಳ್ಳುಳ್ಳಿ ಮತ್ತ ಕರಿಬೇವು ಹಾಕೊಂಡ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕರಿಬೇವುದ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕ್ರಿ. ಈಗ ಇದ ಪ್ಯಾನ್‌ದಾಗ ಇದ ಆರ್ಲಿ ಅಂತ ನಾನ ಗ್ಯಾಸ್ ಆಫ್ ಮಾಡಿ ಇಡಾಕತ್ತೀನಿ. ಈಗ ನೋಡ್ರಿ ಬದ್ನಿಕಾಯಿ ಎಣ್ಗಾಯಿ ಮಾಡಾಕ ಈ ರೀತಿ ಮುಳ್ಳಿರುವಂತ ಬದ್ನಿಕಾಯಿ ತಗೊಂಡ್ರ ಎಣ್ಗಾಯಿ ಬಾಳ ರುಚಿ ಆಗ್ತೈತಿ. ಈ ಬದ್ನಿಕಾಯಿಗಳನ್ನ ಈ ರೀತಿ 4 ಭಾಗ ಆಗಿ ಕಟ್ ಮಾಡಿ ಇಟ್ಕೋಬೇಕು. ಅದನ್ನ ನೀರೊಳಗೆ ಇಡ್ಬೇಕ್ರಿ ಮತ್ತ ಆ ನೀರಿಗೆ ಉಪ್ಪು ಹಾಕಿರ್ಬೇಕು. ಈಗ ಎಣ್ಗಾಯಿ ಮಾಡಾಕ ಮಸಾಲೆ ಮಾಡ್ಕೋಬೇಕ್ರಿ. ಅದಕ್ಕ ನಾನ ಅವಾಗ್ಲೇ ಹುರಿದಿಟ್ಕೊಂಡಿದ್ದುರ್ಲಾ ಶೇಂಗಾ ಮತ್ತ ಕೊಬ್ಬರಿ ಅದೆಲ್ಲ ಅವನ್ನ ಮಿಕ್ಸಿ ಜಾರಿಗೆ ಹಾಕೊಂಡ ಪೌಡರ್ ಮಾಡಿ ಒಂದ್ ಪ್ಲೇಟ್‌ನಾಗ ತೆಗ್ದಿಟ್ಕೊಳಕತ್ತೀನಿ. ಆಮೇಲೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮತ್ತ ಕರಿಬೇವು ಹುರಿದಿಟ್ಕೊಂಡೇವ್ರಲ್ಲ ಇದನ್ನ ನಾವ ಮಿಕ್ಸಿ ಜಾರ್‌ಗ್ ಹಾಕೊಂಡ ಪೇಸ್ಟ್ ಮಾಡ್ಕೋಬೇಕು. ನೀರ್ ಹಾಕ್ಬಾರ್ದ್ರಿ ಇದಕ್ಕ. ಈ ಪೇಸ್ಟ್ ಐತ್ರಲ್ಲ ಇದನ್ನು ನಾವ ಅದ ಪ್ಲೇಟ್‌ಗೆ ತಕ್ಕೋಬೇಕು. ಈಗ 1 ಚಮಚ ಅರಿಶಿನ ಹಾಕೊಳಕತ್ತೀನಿ. ಮತ್ತ ಮಸಾಲೆ ಖಾರ ಇರ್ತೈತ್ರಲ್ಲ ಅದನ್ನ ಹಾಕೊಳಕತ್ತೀನಿ. ಖಾರಕ್ಕೆ ಎಷ್ಟ್ ಬೇಕೋ ಅಷ್ಟ್ ಖಾರ ಹಾಕೋಬಹುದು. ಮತ್ತ ಸ್ವಲ್ಪ ಉಪ್ಪ ಮತ್ತ ಕೊತ್ತಂಬರಿ ಕಟ್ ಮಾಡಿ ಹಾಕೊಂಡ ಚಲೋತ್ತಗೆ ಕೈಯಿಂದನ ಕಲಸ್ಕೋಬೇಕ್ರಿ ಇದನ್ನ. ಈ ಎಣ್ಗಾಯಿದ ಟೇಸ್ಟ್ ಜಾಸ್ತಿ ಆಗ್ಬೇಕಂದ್ರ ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಐತ್ರಿ. ಇದನ್ನ ಎಷ್ಟ್ ಚಂದಗೆ ಕಲಸ್ತಿರಲ್ಲ ಅಷ್ಟ ಎಣ್ಗಾಯಿ ರುಚಿ ಆಗ್ತೈತಿ. ಒಂದ್ 2 ರಿಂದ 3 ನಿಮಿಷಾರ ಈ ರೀತಿ ಕಲಸ್ಬೇಕು. ಆ ಶೇಂಗಾ, ಎಳ್ಳ ಅವೆಲ್ಲ ಅದಾವ್ರಲ್ಲ ಅದ್ರದ ಎಣ್ಣಿ ಬಿಟ್ಟಂಗ ಆಗ್ತೈತಿ. ಮತ್ತ ಈ ಮಸಾಲಿಗೆ ಸ್ವಲ್ಪ ಶೈನಿಂಗ್ ಬರ್ತೈತಿ ನೋಡ್ರಿ. ಅಲ್ಲಿವರೆಗೂ ಇದನ್ನ ಕಲಸ್ಬೇಕು. ಮತ್ತ ಮಸಾಲಿ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ಬೇಕ್ರಿ. ಅದ್ರದ ಉಪ್ಪ, ಖಾರ ಎಲ್ಲ ಕರೆಕ್ಟ್ ಆಗೈತೋ ಇಲ್ಲೋ ನೋಡ್ಕೋಬೇಕು. ಕಡಿಮೆ ಆಗೈತಂದ್ರ ಮತ್ತ ಹಾಕೋಬಹುದು. ಈಗ ನಾವ್ ಅವಾಗ್ಲೇ ಬದ್ನಿಕಾಯಿ ಕಟ್ ಮಾಡಿ ಇಟ್ಕೊಂಡೇವ್ರಲ್ಲ ಅದಕ್ಕ ಈ ಮಸಾಲಿ ಸ್ವಲ್ಪ ಹಾಕೊಂಡ ಒಳಗಡೆ ಎಲ್ಲಾ ತುಂಬ್ಕೋಬೇಕು. ಇಲ್ಲಿ ನೋಡಾಕತ್ತಿರಲ್ಲ ಇದೇ ರೀತಿ ಸ್ವಲ್ಪ ಮಸಾಲಿನ ಎಲ್ಲಾ ಕಡೆನೂ ಒಳಗ್ ಹಾಕಿ ತುಂಬ್ಕೋಬೇಕು. ಇಲ್ ನೋಡ್ರಿ ಹಿಂಗ ನೋಡ್ರಿ ಎಷ್ಟ್ ಮಸ್ತ್ ಕಾಣಕತ್ತೈತಿ. ಎಲ್ಲಾ ಬದ್ನಿಕಾಯಿಗಳನ್ನ ಇದೇ ರೀತಿ ತುಂಬಿ ನಾವ ರೆಡಿ ಮಾಡಿ ಇಟ್ಕೋಬೇಕು. ಈಗ ಒಂದ್ ಕಡಾಯಿ ಬಿಸಿ ಮಾಡಾಕ್ ಇಟ್ಕೋಬೇಕು. ಅದಕ್ಕ 2 ಚಮಚ ಎಣ್ಣಿ ಹಾಕಿ ಎಣ್ಣಿ ಕಾಯ್ತಂದ್ರ ಸಾಸ್ವಿ, ಜೀರಿಗಿ, ಕರಿಬೇವು ಮತ್ತ ಒಂದ್ ಸಣ್ಣಗೆ ಕಟ್ ಮಾಡ್ಕೊಂಡಂತ ಉಳ್ಳಾಗಡ್ಡಿ ಹಾಕೊಂಡ ಉಳ್ಳಾಗಡ್ಡಿದ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಮತ್ತ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ ಹಾಕೊಳಕತ್ತೀನಿ. ಇದ ಬ್ಯಾಡಗಿ ಮೆಣಸಿನ ಪುಡಿ ಐತ್ರಿ. ಜಾಸ್ತಿ ಖಾರ ಏನಿಲ್ಲ. ಮತ್ತ ನಾವ್ ಅವಾಗ್ಲೇ ಬದ್ನಿಕಾಯಿ ಒಳಗ ಮಸಾಲೆ ತುಂಬಿಟ್ಕೊಂಡೇವ್ರಲ್ಲ ಅವನ್ನೆಲ್ಲ ಈ ಒಗ್ಗರ್ಣಿಗೆ ಒಂದೊಂದ ಹಾಕೋಬೇಕು. ಆಮೇಲೆ ಚಲೋತಗೆ ಲೋ ಫ್ಲೇಮ್‌ನ್ಯಾಗ ಒಂದ್ 2 ರಿಂದ 3 ನಿಮಿಷನಾರ ಇವನ್ನ ಹುರ್ಕೋಬೇಕ್ರಿ. ಬದ್ನಿಕಾಯಿ ಮ್ಯಾಲ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ಕಾಣಿಸ್ತೈತಿ. ಅಲ್ಲಿವರೆಗೂ ಇವನ್ನ ಹುರ್ಕೋಬೇಕು. ಆಮೇಲೆ ಅವಾಗ್ಲೇ ಮಸಾಲೆ ಉಳ್ದಿದ್ರಲ್ಲ ಅದನ್ನು ನಾನ ಇದಕ್ಕ ಹಾಕೊಳಕತ್ತೀನಿ. ಇವಾಗ ನಿಮ್ಗ ಗ್ರೇವಿ ಎಷ್ಟ್ ಬೇಕು ನೋಡ್ಕೊಂಡ ಅಷ್ಟ್ ನೀರ್ ಹಾಕೋಬೇಕು. ಗ್ರೇವಿ ಜಾಸ್ತಿ ಬೇಕು ಅಂದ್ರ ಜಾಸ್ತಿ ಹಾಕೋಬಹುದು ನೀರ. ಬ್ಯಾಡ ಅಂದ್ರ ಕಡಿಮೆ ಹಾಕೋಬಹುದು. ಸ್ವಲ್ಪ ಹುಣಸೆ ಹಣ್ಣಿನ ರಸ, ಬೆಲ್ಲ, ಕೊತ್ತಂಬರಿ ಹಾಕಿ ಮುಚ್ಚಳ ಮುಚ್ಚಿ ಇದನ್ನ ಕುದಿಯಾಕ್ ಇಡ್ಬೇಕು. ಇದು ಕುದಿಯುವಾಗ ನಡು ಒಂದ್ಸಲ ಈ ರೀತಿ ನೋಡ್ರಿ ಇದನ್ನ ಹೊಳ್ಳಿಸ್ಬೇಕು. ಮೇಲ್ಗಡೆ ಭಾಗ ಒಳಗಡೆದ ಕುದಿರ್ತೈತಿ, ಮೇಲ್ಗಡೆ ಕುದಿರಂಗಿಲ್ಲ. ಈ ರೀತಿ ಹೊಳ್ಸಿದ್ರ ಎಲ್ಲಾ ಕಡೆನೂ ಚಲೋತಗೆ ಬದ್ನಿಕಾಯಿ ಕುದಿತೈತಿ. ಇಲ್ಲಿ ಉಪ್ಪ, ಖಾರ ಕರೆಕ್ಟ್ ಆಗೈತಿಲ್ಲೋ ಚೆಕ್ ಮಾಡಿ. ಕಡಿಮೆ ಆಗಿತ್ತಂದ್ರ ಮ್ಯಾಲೆ ಸ್ವಲ್ಪ ಹಾಕೋಬಹುದು. ಈಗ ನೋಡ್ರಿ ಬದ್ನಿಕಾಯಿ ಚಲೋತಗೆ ಕುದ್ದಾವು. ಈಗ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಒಂದ್ 5 ನಿಮಿಷ ಬಿಟ್ಬಿಡ್ಬೇಕು. ಆಮೇಲೆ ಮುಚ್ಚಳ ತೆಗದ್ ನೋಡಿದ್ರ ನೋಡ್ರಿ ರುಚಿಯಾದಂತ ಬದ್ನಿಕಾಯಿ ಎಣ್ಗಾಯಿ ರೆಡಿ ಆಗೈತಿ. ನಮ್ ಮನ್ಯಾಗ ಎಲ್ಲರಿಗೂ ಈ ಬದ್ನಿಕಾಯಿ ಎಣ್ಗಾಯಿ ಅಂದ್ರ ಬಹಳ ಇಷ್ಟ. ಈ ಬದ್ನಿಕಾಯಿ ಎಣ್ಗಾಯಿಗಿಂತ ಅದರದ ಹೆಸರು ಐತ್ರಲ್ಲ ಅದಂದ್ರ ಇನ್ನೂ ಇಷ್ಟ. ಈ ಬದ್ನಿಕಾಯಿ ಎಣ್ಗಾಯಿ ಮಾಡಿ ಜೋಳದ ರೊಟ್ಟಿ ಮಾಡಿಲ್ಲ ಅಂದ್ರ ಹೆಂಗ್ ನಡಿತೈತ್ರಿ. ಅದಕ್ಕ ಬಿಸಿ ಜೋಳದ ರೊಟ್ಟಿ ಮಾಡಿದ್ದೆ. ಮೊಸರ ಮತ್ತ ಈ ಬದ್ನಿಕಾಯಿ ಎಣ್ಗಾಯಿ ರುಚಿ ಬಹಳ ಚಲೋ ಇತ್ತು. ಈ ರೀತಿ ಒಂದ್ಸಲ ನೀವ್ ಮಾಡ್ ನೋಡ್ರಿ. ಮತ್ತ ನಿಮ್ ಮನ್ಯಾಗ ಯಾವ ರೀತಿ ಬದ್ನಿಕಾಯಿ ಎಣ್ಗಾಯಿ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ.